ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸವರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಹಿಂದಿನ ವಿಡಿಯೋದಲ್ಲಿ ನಿನ್ನೆ ಹಾಕಿರೋಂಥ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ 7 ವಾರದ ಒಂದು ಕೊನೆಯ ವ್ರತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಬೇಗ ಹೋಗಿ ಆ ಒಂದು ವಿಡಿಯೋನ ನೋಡಿ. ಮತ್ತು ಏನಪ್ಪ ಅಂತಂದರೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ, ಆಲ್ರೆಡಿ ನಾನು ಪೂಜೆ ಮಾಡ್ತಿದ್ದಂಗೆ ನನಗೆ ರಾಯರು ಪ್ರಸಾದನ ಕೊಟ್ಟರು. ಈ ಕಡೆ ನೋಡ್ತಾ ಇರ್ಬೋದು, ಬಲಭಾಗದಲ್ಲಿ ಪ್ರಸಾದನ ಕೊಟ್ಟಿದ್ದಾರೆ ಆಲ್ರೆಡಿ. ಏನಪ್ಪ ಅಂತಂದರೆ ಎಲ್ಲ ನೀಟಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಕೊಂಡು ರಾಯರ ಹತ್ರ ಬೇಡ್ಕೊಂಡು ನೈವೇದ್ಯ ಮಾಡಿ, ರಾಯರಿಗೆ ಏನು ಇಷ್ಟನೋ ಅದು ನೈವೇದ್ಯ ಮಾಡಿದೆ. ನೈವೇದ್ಯ ಮಾಡಿ ಮತ್ತು ಹಾಲು ಮತ್ತು ಒಂದು ರಾಯರಿಗೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತಂದ್ಬಿಟ್ಟು ಹಾಲು ನೀರು ಪ್ರತಿದಿನವೂ ನಾನು ಒಂದು ಸೈಡ್ ಹಾಲು ಇಡ್ತೀನಿ, ಇನ್ನೊಂದು ಸೈಡ್ ನೀರು ಇಡ್ತೀನಿ. ಆ ಒಂದು ಹಾಲಿನ ಗ್ಲಾಸಲ್ಲಿ ಮತ್ತು ನೀರಿನ ಗ್ಲಾಸಲ್ಲಿ, ಒಂದು ಹಾಲಿನ ಗ್ಲಾಸಲ್ಲಿ ಸೇವಂತಿ ಹೂವು ಪ್ರಸಾದ ಕೊಟ್ಬಿಟ್ಟು, ಮತ್ತು ಇನ್ನೊಂದು ನೀರಿನ ಗ್ಲಾಸಲ್ಲಿ ಒಂದು ಏನಪ್ಪ ತುಳಸಿ ದಳ ರಾಯರಿಗೆ ಏರಿಸಿದ್ದೆ. ಆ ಒಂದು ತುಳಸಿ ದಳ ರಾಯರು ಆ ಗ್ಲಾಸಲ್ಲೇ ಬಿತ್ತು. ನಿಜವಾಗ್ಲೂ ತುಂಬ ಖುಷಿ ಕೂಡ ಆಯಿತು. ಎರಡೂ ಗ್ಲಾಸಲ್ಲಿ ನನಗೆ ರಾಯರು ಪ್ರಸಾದ ಕೊಟ್ಟರು. ಅದು ಗ್ಲಾಸಲ್ಲೇ ಬಿತ್ತು ನೋಡಿ, ಅದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನಪ್ಪ ಅಂತಂದರೆ ನೈವೇದ್ಯ ಎಲ್ಲ ಮಾಡಿ ಇನ್ನೇನು ಕಾಯಿ ಹೊಡಿಬೇಕು. 7 ವಾರದ ಒಂದು ಕೊನೆಯ ಒಂದು ವ್ರತ ಅಂತಂದ್ಬಿಟ್ಟು ಕಾಯೆಲ್ಲ ಹೊಡಿಬೇಕು ಅಂತ ಅಂದ್ಕೊಂಡೆ. ತೆಂಗಿನಕಾಯಿನ ಹೊಡೆದೆ. ಏನಪ್ಪ ಅಂತಂದರೆ ತೆಂಗಿನಕಾಯಿ ಹೊಡೆದಾದ್ಮೇಲೆ ಒಂದು ದೊಡ್ಡ ಚಮತ್ಕಾರ ಆಯಿತು. ಯಾಕಂತಂದರೆ ಆಲ್ರೆಡಿ ರಾಯರು ನಮ್ಮ ಮನೆಯ ಮೇಲೆ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಅದೇ ರೀತಿ ಈ ಒಂದು ಸೂಚನೆ ಕೂಡ ಕೊಟ್ಟರು, ನಾನು ಇದ್ದೀನಿ ಅಂತಂದ್ಬಿಟ್ಟು. ಯಾಕಂತಂದರೆ ಪ್ರತಿ ವಾರ ನಾನು ಕಾಯಿ ಹೊಡಿತಾ ಇರಲಿಲ್ಲ, ಇದು ಕೊನೆಯ ವಾರ ಅಂತಂದ್ಬಿಟ್ಟು ರಾಯರಿಗೆ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆದೆ. ತೆಂಗಿನಕಾಯಿ ಹೊಡೆದ ನಂತರ ಏನಪ್ಪ ಅಂತಂದರೆ ಹಿರಿಯರು ಹೇಳ್ತಾರೆ ಏನಂತ ಅಂದರೆ, ತೆಂಗಿನಕಾಯಿ ಹೊಡೆದಾದ್ಮೇಲೆ 2 ಸಮ ಆದರೆ ಏನೂ ಅನಿಸಲ್ಲ. ಬಟ್ ತೆಂಗಿನಕಾಯಿ ಹೊಡೆದಾದ್ಮೇಲೆ ಒಂದು ರೀತಿ ತೊಟ್ಲುಕಾಯಿ ಅಂತ ಬರುತ್ತೆ ನೋಡಿ, ಹೊಡೆದ ನಂತರ ತೊಟ್ಲುಕಾಯಿ ಅಂತ ಹೊಡೆಯುತ್ತೆ. ಅದು ಯಾವಾಗ ಒಂದು ಸೂಚನೆ ತೋರಿಸ್ತಾರೆ ಅಂತ ಹೇಳೋದಾದರೆ, ಮನೆಯಲ್ಲಿ ಪ್ರೆಗ್ನೆಂಟ್ ಇರುವಂತಹ ಒಂದು ಬಸರಿ ಹೆಂಗ್ಸ್ ಮನೆಯಲ್ಲಿ ಇದ್ದರು ಅಂತಂದರೆ ಆದಷ್ಟು ಬೇಗ ತೊಟ್ಲು ತೂಗುತ್ತೆ ಅಂತಂದ್ಬಿಟ್ಟು ಆ ಒಂದು ಸೂಚನೆನ ಕೊಡ್ತಾರೆ ರಾಯರು ಅಂತಲೇ ಹೇಳ್ಬೋದು. ರಾಯರಂತಲ್ಲ, ಯಾವುದೇ ಒಂದು ದೇವರು ಒಂದು ಬಸರಿ ಹೆಂಗ್ಸ್ ಮನೇಲಿ ಇದ್ದಾರೆ ಅಂತಂದರೆ ತೆಂಗಿನಕಾಯಿ ಹೊಡೆದು ನೋಡಿ, ನಿಮಗೆ ಒಂದು ತೊಟ್ಲುಕಾಯಿ ಪ್ರಸಾದ ಆಗಿ ನಮಗೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ನಾವು ಪ್ರತಿ ಸಲನೂ ಒಂದು ಕಾಯಿ ಹೊಡೆದಾಗ ಆ ರೀತಿ ತೊಟ್ಲುಕಾಯಿನೇ ಜಾಸ್ತಿನೇ ಹೊಡೆದಿರೋದು. ಮತ್ತು ನಾನು ಪ್ರೆಗ್ನೆಂಟ್ ಇರುವಾಗ ಕೂಡ ಅಷ್ಟೇ, ಎಷ್ಟೋ ದೇವ್ರುಗಳಿಗೆ ಒಂದು ತೆಂಗಿನಕಾಯಿ ಹೊಡೆದಾಗೆಲ್ಲ ತೊಟ್ಲುಕಾಯಿನೇ ಹೊಡೆದಿರೋದು. ಇನ್ನು ಮುಂದೆ ಸೂಚನೆ ಇತ್ತು ಅಂತಂದ್ರೆ ಕೂಡ ಸೂಚನೆ ತೋರಿಸ್ತಾ ಇರ್ತಾರೆ, ತೊಟ್ಲು ತೂಗುತ್ತೆ ಈ ಮನೇಲಿ ಆದಷ್ಟು ಬೇಗ ಅಂತಂದ್ಬಿಟ್ಟು. ಅದೇ ರೀತಿ ಇವತ್ತು ರಾಯರ ಪೂಜೆ ಒಂದು ವ್ರತಾಚರಣೆಯಲ್ಲಿ ಇವತ್ತು ನಾನು ತೆಂಗಿನಕಾಯಿ ಹೊಡೆದಂಥ ಒಂದು ವೇಳೆ, ತೆಂಗಿನಕಾಯಿ ಹೊಡೆದಾದ್ಮೇಲೆ ತೊಟ್ಲುಕಾಯನ್ನು ಹೊಡೆದಿರೋದು ನೋಡ್ತಾ ಇರ್ಬೋದು. ತೋರಿಸ್ತೀನಿ ನಿಮಗೆ, ತೆಂಗಿನಕಾಯಿ ಎಲ್ಲ ಹೊಡೆದಾದ್ಮೇಲೆ ನಿಮಗೆ ಶೇರ್ ಕೂಡ ಮಾಡುತ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಹೊಡೆದಿದ್ದಾರೆ ಅಂತ. ಇನ್ನೊಂದು ಗಮನಿಸಿದ್ದೀವಿ ನಾವು, ಒಂದು ರೀತಿಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ತೊಟ್ಲು ರೀತಿಲಿ, ಮತ್ತು ಇನ್ನೊಂದು ರೀತಿ ರಾಘವೇಂದ್ರ ಸ್ವಾಮಿ ಒಂದು ರೀತಿ ಆ ಕೃಷ್ಣ ದೇವರಿಗೆ ಹಿಂಗೆ ಹಿಡ್ಕೊಂಡು ಇಟ್ಕೊಂಡು ಬಗ್ಗಿರ್ತಾರೆ ನೋಡಿ, ಆ ರೀತಿ ಕಾಣಿಸ್ತಾ ಇತ್ತು. ನಾನು ಅಂದ್ಕೊಂಡೆ ಇದು ಸೇಮ್ ರಾಘವೇಂದ್ರ ಸ್ವಾಮಿ ಒಂದು ಮೂರ್ತಿ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡೆ. ಅಕ್ಕ ಕೂಡ ಗಮನಿಸಿದರು, ಇವತ್ತೇನೋ ವಿಚಿತ್ರ ಕಾಣಿಸ್ತಿದೆ ನೋಡು ತೆಂಗಿನಕಾಯಲ್ಲಿ ಅಂತಂದರು. ತೊಟ್ಲು ಥರ ಅಲ್ಲದೇ ಇನ್ನೊಂದು ರೀತಿಲಿ ಕಾಣಿಸುತ್ತೆ ನೋಡು ಅಂತಂದರು. ಹೌದಕ್ಕ, ನಾನು ಕೂಡ ಗಮನಿಸಿದೆ ಅಂತ ಹೇಳಿದೆ. ಇಬ್ಬರು ಒಂದೇ ಸಲ ಅಂದ್ಕೊಂಡ್ವಿ, ಯಾಕಂದರೆ ಆ ರೀತಿ ಕಾಣಿಸ್ತಾ ಇತ್ತು ತೆಂಗಿನಕಾಯಲ್ಲಿ. ಹಾಗಾಗಿ ಇಬ್ಬರು ಒಂದೇ ಸಲ ಅಂದ್ಕೊಂಡ್ವಿ. ನಾವು ಒಬ್ರಿಗೊಬ್ರು ಬಾಯ್ಬಿಟ್ಟೆ ಹೇಳಿರಲಿಲ್ಲ. ಆಮೇಲೆ ನನಗೇನೋ ಮನಸ್ಸು ತಡಿಲಿಲ್ಲ, ಹೇಳ್ಕೊಂಡ್ವಿ. ಅಕ್ಕನ ಹೇಳ್ಕೊಂಡ್ಲು, ನಾನು ಕೂಡ ಹೇಳ್ಕೊಂಡೆ. ತೆಂಗಿನಕಾಯಿ ಹೊಡೆದ ನಂತರ ಒಂದು ರೀತಿ ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡು ಅಂತ. ಹೌದು, ನೀವು ನಂಬ್ತೀರಾ ಬಿಡ್ತೀರಾ, ನೀವು ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಭಕ್ತರಾಗಿದ್ದರೆ ಖಂಡಿತವಾಗ್ಲೂ ನಂಬ್ತೀರಾ. ಇದು ನಾವು ಕೂಡ ಈ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಮಗೂ ಕೂಡ ತುಂಬ ಒಂದು ನಂಬಿಕೆ ಬಂದಿದೆ. ರಾಘವೇಂದ್ರ ಸ್ವಾಮಿ ಒಂದು ಭಕ್ತಿಯಿಂದ ನಂಬಿ ಕೈ ಮುಗಿತಾ ಇದ್ವಿ. ರಾಘವೇಂದ್ರ ಸ್ವಾಮಿ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಯಾಕಂತಂದರೆ ದೀಪದಲ್ಲಿ ರಾಯರು ಕಂಡಿರುವಂಥ ಒಂದು ಕ್ಷಣ ಇದೆ ಅಲ್ವಾ, ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಆ ಒಂದು ದೃಶ್ಯ
ಸುಮಾರು ಯಾರ ಜನಕ್ಕೂ ಕಣ್ಣಿಗೆ ಕಾಣಿಸಲ್ಲ ಅಂಥದ್ರಲ್ಲಿ ದೀಪದಲ್ಲಿ ನಮ್ಮ ಮನೆಯಲ್ಲಿ ಹಚ್ಚಿದಂಥ ದೀಪದಲ್ಲಿ ರಾಯರು ಕಂಡಿದ್ದಾರೆ ಅಂತಂದರೆ ತುಂಬ ಒಂದು ಶುಭ ಶಕುನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪೂಜೆ ಎಲ್ಲ ಮಾಡ್ಕೊಂಡಿದ್ವಲ್ವ, ಮತ್ತು ತುಪ್ಪದಾರತಿ ಎಲ್ಲ ಬೆಳಗಿದ್ವಿ. ತುಪ್ಪದಾರತಿ ಎಲ್ಲ ಬೆಳಗಿ ರಾಯರಿಗೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ. ಫಸ್ಟು ಅಕ್ಕ ನಾನು ಜೊತೆಗೆ ಮಾಡಿದ್ವಿ. ಬಟ್ ವ್ರತ 7 ವಾರದ ವ್ರತ ಅಂತ ಬಂದಾಗ ನಾನು ಒಬ್ಬಳೇ ಮಾಡಿರೋದು, ನಾನೊಬ್ಬಳೇ ಹಿಡಿದಿರೋದು. ನಾರ್ಮಲಾಗಿ ಅಕ್ಕ ಪೂಜೆ ಮಾಡ್ತಾರೆ. ಈ ರೀತಿ ಎಲ್ಲ ಮಾಡ್ಕೊಂಡಿದ್ವಿ. ರಾಯರಿಗೆ ಒಂದು ಬಾಳೆಹಣ್ಣು ಅಂದರೆ ಫಲತಾಂಬೂಲ ಆ ರೀತಿ ಹಣ್ಣು ಎಲ್ಲ ಇಟ್ಬಿಟ್ಟು, ಒಂದು ಸೇಬು, ಒಂದು ಸ್ವಲ್ಪ ಒಂದು ಮೂಸಂಬಿ, ಈ ರೀತಿ ಒಂದಿಷ್ಟು ಒಂದು 4 ಥರದ ಹಣ್ಣುಗಳನ್ನು ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನೈವೇದ್ಯ ಮಾಡಿದ್ದೆ. ರಾಯರಿಗೆ ಇಷ್ಟ ಅಂತ ನೈವೇದ್ಯ ಕೂಡ ಮಾಡಿದ್ದೆ. ಅದಾದ ನಂತರ ರಾಯರಿಗೆ ಒಂದು ದಕ್ಷಿಣ ಇಟ್ಬಿಟ್ಟು, ಒಂದು ಅಡಿಕೆ ಎಲೆ ಮತ್ತು ನಮಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣನ ಇಟ್ಬಿಟ್ಟು ರಾಯರಿಗೆ ಅದು ಮುಡುಪು ಕಟ್ಟಿದಂಗೆ, ಅಂದರೆ ಆ ರೀತಿ ಇಟ್ಟಿದ್ದೀನಿ ಸದ್ಯಕ್ಕೆ. ಆಮೇಲೆ ಕಟ್ಟಿ ಇಡೋಣ ಅಂತಂದು ಆ ರೀತಿ ಎದುರುಗಡೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಮಾಡ್ಕೊಂಡಿದ್ವಿ ಪೂಜೆ. ತೆಂಗಿನಕಾಯಿ ನೋಡಿದ್ರೆ ನಿಮಗೆ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದರೆ ರಾಯರಿಗೆ ಹೊಡೆದಿರುವಂಥ ತೆಂಗಿನಕಾಯಲ್ಲಿ ಒಂದು ಸೂಚನೆ ಕೊಟ್ಟರು ನೋಡಿ ರಾಯರು. ತುಂಬ ಖುಷಿಯಾಯಿತು. ಇನ್ನೊಂದು ವಿಚಾರ ಹೇಳಬೇಕು ಸ್ನೇಹಿತರೆ, ಅಕ್ಕ ಕೂಡ ಒಂದು ರಾಯರ ಹತ್ರ ಬೇಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಚೀಟಿ ಹಾಕಿಬಿಟ್ಟು ಬೇಡ್ಕೊಂಡಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂತಂದರೆ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದು ಕೂಡ ಒಂದು ಶುಭ ಸೂಚನೆ ಅಂತಲೇ ಹೇಳ್ಬೋದು. ಒಂದು ಏನು ಚೀಟಿಯಪ್ಪ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಬಲಗಡೆ ಇರುವಂಥ 1-2 ಹೂವನ್ನ ನಮಗೆ ರಾಯರು ಆಲ್ರೆಡಿ ಕೊಟ್ಟರು. ಪೂಜೆ ಮಾಡ್ತಾನೆ ನಮಗೆ ಕೆಳಗಡೆ ನೋಡ್ತಾ ಇರ್ಬೋದು ದಾಸವಾಳ ಮತ್ತು ಸೇವಂತಿಗೆ ಹೂವು ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ತೆಂಗಿನಕಾಯಿ ಈ ರೀತಿ ತೊಟ್ಲಕಾಯಿ ಈ ರೀತಿ ಹೊಡೆದಿದೆ. ರಾಘವೇಂದ್ರ ಸ್ವಾಮಿಗಳು ಮುನ್ಸೂಚನೆ, ಅಂದರೆ ಒಂದು ಶುಭ ಸೂಚನೆ. ಏನಪ್ಪ ಅಂತಂದರೆ, ಸದ್ಯದಲ್ಲೇ ತೊಟ್ಲು ತೋಗುತ್ತೆ ನಿಮ್ಮ ಮನೆಯಲ್ಲಿ ಅಂತಂದ್ಬಿಟ್ಟು ಈ ರೀತಿ ಒಂದು ಕಾಣಿಸ್ತಿದೆ ಅಲ್ವಾ, ನೋಡ್ತಾ ಇರ್ಬೋದು. ಒಂದು ರೀತಿ ಏನೋ ಡಿಫ್ರೆಂಟ್ ಕಾಣಿಸ್ತಿದೆ ನಮಗೆ, ನಿಜವಾಗ್ಲೂ ತೊಟ್ಲು ಥರನೂ ಕಾಣಿಸುತ್ತೆ, ಇನ್ನೊಂದು ಬೇರೆ ರೀತಿಯಲ್ಲೂ ಕಾಣಿಸುತ್ತೆ. ನೀವು ಗಮನಿಸಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಬಟ್ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಇಲ್ಲ ಸೆಕೆಂಡ್ರಿ ನಮಗೆ ಗೊತ್ತಿಲ್ಲ. ಬಟ್ ನಮಗೆ ಮಾತ್ರ ಸ್ವಲ್ಪ ಚೇಂಜಸ್ಸೇ ಕಾಣಿಸ್ತಿದೆ. ಕಾಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿದೆ ಅಲ್ವಾ, ರಾಘವೇಂದ್ರ ಸ್ವಾಮಿಗಳು ಒಂದು ಮುನ್ಸೂಚನೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಯಾಕಂತಂದರೆ ನಮ್ಮ ರಾಯರು ಅಷ್ಟಿಷ್ಟೆಲ್ಲ ನಮಗೆ ಒಳ್ಳೇದು ಮಾಡಿರೋದು. ತುಂಬ ಸಲ ಏನೋ ಒಂದು ಪ್ರತಿ ವಾರವೂ ಏನೋ ಒಂದು ರೀತಿ ಆಶ್ಚರ್ಯಕರವಾದಂಥ ಒಂದು ಸೂಚನೆಗಳನ್ನು ಕೊಡ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ಜೊತೆ ರಾಯರಿದ್ದಾರೆ, ನಮ್ಮ ಮೇಲೆ ಆಶೀರ್ವಾದ ಇದೆ, ರಾಯರ ಆಶೀರ್ವಾದ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ನೀವು ಕೂಡ ಇದೇ ರೀತಿ ಪೂಜೆ ರಾಘವೇಂದ್ರ ಸ್ವಾಮಿಗಳನ್ನ ಭಕ್ತರಾಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ರಾಯರಿದ್ದಾರೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಿಮಗೆ ರಾಯರು ಒಳ್ಳೇದು ಮಾಡಲಿ. ಓಕೆ ಸ್ನೇಹಿತರೆ, ನಿಮಗೆ ತೋರಿಸ್ತೀನಿ ಹಾಲಲ್ಲಿ ಮತ್ತು ನೀರಲ್ಲಿ ಹೂ ಪ್ರಸಾದನ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಬಟ್ ಎಲ್ಲ ಟೈಮಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಕುಂದ್ರಕ್ಕಾಗಲ್ಲ. ಯಾಕಂದರೆ ಪೂಜೆ ಮಾಡಿ ಆ ಕಡೆ ಈ ಕಡೆ ಕೆಲಸ ಮಾಡ್ಕೊತ ಇರ್ತೀವಿ. ಆಲ್ರೆಡಿ ನಮಗೆ ಕಾಣ್ದಂಗೆ ಹೂ ಪ್ರಸಾದನ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಲ್ವಾ, ಗ್ಲಾಸಲ್ಲಿ 2 ಗ್ಲಾಸಲ್ಲಿ ಯಾವ ರೀತಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.